ಒಬ್ಬ ಮನುಷ್ಯನಾಗಿದ್ದಂಥ ರಾಮ ತನ್ನ ಸ್ವಪ್ರಯತ್ನದಿಂದ ಎತ್ತರಕ್ಕೆ ಹೋಗಿ ದೈವ ಆದ ಅನ್ನೋದಾದರೆ ನನಗೂ ಬೆಳೆಯೋಕ್ಕೊಂದು ಅವಕಾಶ ಸಿಗುತ್ತೆ, ಅದೊಂದು ಮಾದರಿ ಮಾರ್ಗದರ್ಶಿ ನನಗಾಗತ್ತೆ. ಆ ದೃಷ್ಟಿಯಿಂದ ರಾಮಾಯಣವನ್ನು ಎರಡು ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಒಂದು ಅವತಾರನ ಒಪ್ಕೋಬೇಕಾದ್ದು, ಸಾಕಷ್ಟು ಜನ ಒಪ್ಕೊಂಡು ನಾನು ಒಪ್ಕೋತೀನಿ. ಅದರ ಜೊತೆಗೆ ಇನ್ನೊಂದು ದೃಷ್ಟಿ ಇಟ್ಕೊಳ್ಳೋಣ. ಮಾನವನ ಹಾಗೆ ಹುಟ್ಟಿ ಬಂದಲ್ಲ ರಾಮ, ಯಾಕೆ ಹುಟ್ಟಿ ಬಂದ ಮಾನವರ ಹಾಗೆ? ಅಲ್ಲೇ ಕೂತ್ಕೊಂಡು ಮಾಡ್ಬೋದಾಗಿತ್ತಲ್ಲ. ನನ್ನ ನೆನಪಿದೆ, ದಾನಿಕ ರಾಮಾಯಣ ಕಥೆ ನನ್ನ ಮೊಮ್ಮಗಳಿಗೆ ಹೇಳಬೇಕಾದ್ರೆ ಆಕೆ ಕೇಳೇ ಬಿಟ್ಲ ಅದನ್ನು. ಅಲ್ಲ, ಅವನು ಇಷ್ಟ್ಯಾಕೆ ಕಷ್ಟಪಡ್ಬೇಕಜ್ಜ? ಅಲ್ಲಿಂದ ಮೇಲೆ ಕೆಳಗೆ ಬಂದು ಇಲ್ಲಿ ಹುಟ್ಟಿ ಕಾಡಿಗೆ ಹೋಗಿ ವನವಾಸ ಹೋಗಿ ಹೆಂಡತಿನ ಕಳ್ಕೊಂಡು ಯಾಕೆ ಮಾಡಬೇಕು? ಅಲ್ಲೇ ಕೂತ್ಕೊಂಡು ಚಕ್ರ ಸೊಯ್ಯಿ ಅಂತ ಬಿಟ್ಟಿದ್ರೆ ರಾವಣ ಸತ್ತು ಹೋಗ್ತಿದ್ದ. ಇಲ್ಲಿ ಬರ್ಬೇಕಾಗಿತ್ತು. ದೇವರಲ್ವಾ, ಬೇಕಾದ್ ಮಾಡ್ಬೋದು, ಅಲ್ಲಿ ಕೂತೆ ಮಾಡ್ಬೋದು. ಅವನು ದೇವರು ಅಂದ್ರೆ ಏನಾದರೂ ಮಾಡ್ಬೋದು ಅಂತ ಕಲ್ಪನೆ ಇದೆ ನಮಗೆ. ಆದರೆ ಮನುಷ್ಯನಾಗಿ ನಿಂತ್ಕೊಂಡು ನಮ್ಮ ಹಾಗೆ ಒದ್ದಾಡಿಕೊಂಡು ಕಷ್ಟಪಟ್ಟು ಸಂಕಟಪಟ್ಟು ಕೊನೆಗೆ ರಾವಣನ ಕೊಂದು ದೈವ ಆದ ಅಂತ ಅಂದಾಗ, ಓಹ್, ಪ್ರಯತ್ನ ಮಾಡಿದ್ರೆ ನಾನು ಕೂಡ ದೊಡ್ಡವನಾಗಬಹುದಲ್ಲ